ಇದು ಜೈಲಲ್ಲಿ ಇರುವಂತಹ ಪೊರ್ಕಿ ಬಾಸ್ಗೆ ಸಂಬಂಧಿಸಿದಂತಹ ಸುದ್ದಿ. ಜೈಲಲ್ಲಿ ದರ್ಶನ್ ಭೇಟಿಗೆ ಇದೇ ಆತನದ್ದೇ ಆದಂತಹ ಮುಂದಾಳತ್ವ ಅನ್ನುವಂತಹ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗ್ತಾ ಇದೆ. ಸೈಲೆಂಟ್ ಆಗಿ ಬರ್ತಾನೆ, ಪೊರ್ಕಿನ ಭೇಟಿ ಮಾಡಿಸ್ತಾನೆ. ದರ್ಶನ್ ಜೈಲಿಗೆ ಹೋದಾಗಿನಿಂದಲೂ ಕೂಡ ಈತನೇ ಮಧ್ಯಸ್ಥಿಕೆಯನ್ನ ವಹಿಸ್ತಾ ಇದ್ದಾನಂತೆ. ಚೆಕ್ ಪೋಸ್ಟ್ ನಿಂದ ಒಳಗೆ ಕಾರನ್ನ ಕರ್ಕೊಂಡು ಹೋಗೋದು ಆತನೇ ಒಳಗಡೆ ಬಿಡಿಸೋದು ಅನ್ನೋದು ಕೂಡ ಡೀಟೇಲ್ಸ್ ಸಿಗ್ತಾ ಇದೆ. ವಿಜಯಲಕ್ಷ್ಮಿ PA ನಾಗರಾಜ್ ಮಧ್ಯಸ್ಥಿಕೆಯನ್ನ ವಹಿಸಿದ್ದಾರಂತೆ. ವಿಜಯಲಕ್ಷ್ಮಿ ಭೇಟಿಗೂ ಮುನ್ನ ನಾಗರಾಜ್ ಬರ್ತಾನೆ. ಇವತ್ತು ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ವಿಜಯಲಕ್ಷ್ಮಿ ಅವರು ಭೇಟಿ ಕೊಡುವ ಮುಂಚೆಯೇ ಆತ ಬಂದು ಇವತ್ತು ವಿಜಯಲಕ್ಷ್ಮಿ ಬರ್ತಾರೆ ಅಂತ ಹೇಳಿ ಅಲ್ಲಿನ ಮುಂದಿನ ಕೆಲಸ ಕಾರ್ಯಗಳು ಏನಾಗಬೇಕು ಅನ್ನೋದರ ಕುರಿತು ಈತನೇ ಕೂಡ ತೀರ್ಮಾನವನ್ನ ಕೈಗೊಳ್ತಾನೆ. ಈತನೇ ಒಳಗಡೆ ಬಿಡಿಸುವಂತಹ ಕೆಲಸಗಳನ್ನ ಮಾಡ್ತಾನೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಒಂದು ಕಡೆ ಜೈಲಿನ ಒಳಗಡೆ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾನೆ ದರ್ಶನ್. ಒಂದ್ ಕಡೆ ವಿಜಯಲಕ್ಷ್ಮಿ ಹೇಗಾದ್ರೂ ಮಾಡಿ ಶತಾಯ ಗಂಡನನ್ನ ಬಿಡಿಸ್ಕೊಂಡು ಬರಬೇಕು ಹೊರಗಡೆ ಅನ್ನುವಂತಹ ಕೆಲಸಗಳಲ್ಲಿ ದೇವಸ್ಥಾನಕ್ಕೆ ಹೋಗೋದಾದ್ರೂ ಆಗಿರ್ಬೋದು ಅಥವಾ ಕೆಲ ಮುಖಂಡರನ್ನ ಭೇಟಿ ಆಗ್ತಾ ಇರ್ಬೋದು, ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಲಾಯರ್ ಜೊತೆ. ಆದ್ರೆ ದರ್ಶನ್ ಮಾತ್ರ ಒಳಗಡೆ ಇದ್ಕೊಂಡು ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಗುಂಡು ಸೂಜಿ ಚುಚ್ಚಿ ಸಿಎಂ ಬೆರಳಿಗೆ ಗಾಯ ಆಗಿದೆ. ಏನಾಯ್ತು ಎಂಬ ಅರಿವಾಗದೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಅಧಿಕಾರಿಗಳು. ಕೈಗೆ ಕರ್ಚೀಫ್ ಅನ್ನ ಸುತ್ತಕೊಂಡು ಸಭೆಗೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ. ಗಾಯದ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ವೈದ್ಯರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅವರು ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯಾವುದೋ ಗುಂಡು ಸೂಜಿ ಚುಚ್ಚಿರಬೇಕು ಅಥವಾ ಆ ಒಂದು ಸಭೆಯಲ್ಲಿ ಯಾವುದೋ ಒಂದು ಗುಂಡು ಸೂಜಿ ಚುಚ್ಚಿರಬೇಕು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ಬಟ್ಟೆಯನ್ನು ಸುತ್ತಕೊಂಡು ಹೋಗಿರ್ತಾರೆ. ಇನ್ನು ಅಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ಯಾವುದೇ ಕೂಡ ಅರಿವಿರಲ್ಲ, ಮಾಹಿತಿ ಕೂಡ ಇರಲ್ಲ. ಯಾವಾಗ ಸಿಎಂ ಬೆರಳಿಗೆ ಗಾಯ ಆಗಿದೆ ಅಂತ ಗೊತ್ತಾಯ್ತು, ಸ್ಥಳಕ್ಕೆ ವೈದ್ಯರನ್ನ ಕರೆಸಿ ಇದೀಗ ಪ್ರಥಮ ಚಿಕಿತ್ಸೆಯನ್ನ ಕೂಡ ಕೊಡಲಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಗುಂಡು ಸೂಜಿ ಚುಚ್ಚಿ ಸಿಎಂ ಬೆರಳಿಗೆ ಗಾಯವಾಗಿದೆ. ಕೈಗೆ ಕರ್ಚೀಫ್ ಅನ್ನ ಸುತ್ತಕೊಂಡು ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತೆರಳಿದ್ದಾರೆ. ಇವರು ಅರ್ಜಿ ಕೊಡ್ಲಿಕ್ಕೆ ಬಂದ್ರಲ್ಲ, ಅದರಲ್ಲಿ ಪಿನ್ ಹಾಕಿದ್ದಾರೆ. ಇದು ಎಳೆದಿದಾರಲ್ಲ, ಅಪ್ಲಿಕೇಶನ್ ಯಾರೋ ಇದು ಮಾಡಿದ್ದಾರೆ, ಆವಾಗ ಚುಚ್ಚಿದೆ. ಹೌದು, ಸಣ್ಣ ಸ್ವಲ್ಪ ಬ್ಲಡ್. ಓಕೆ, ಥ್ಯಾಂಕ್ ಯು ಸರ್. ಏನಾಗಿಲ್ಲ, ಯಾರೋ ಇವರು ಅರ್ಜಿ ಕೊಡ್ಲಿಕ್ಕೆ ಬಂದ್ರಲ್ಲ, ಅದರಲ್ಲಿ ಪಿನ್ ಹಾಕಿದ್ದಾರೆ. ಇದು ಎಳೆದಿದಾರಲ್ಲ, ಅಪ್ಲಿಕೇಶನ್ ಯಾರೋ ಇದು ಮಾಡಿದ್ದಾರೆ, ಆವಾಗ ಚುಚ್ಚಿದೆ. ಹೌದು, ಸಣ್ಣ ಸ್ವಲ್ಪ ಬ್ಲಡ್. ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಜಮೀನು ಬಗ್ಗೆ ಮಾಹಿತಿಯನ್ನ ನೀಡಿ 5 ಎಕರೆ ಜಮೀನು ಬಗ್ಗೆ ಬಹಳ ಗೌಪ್ಯವಾಗಿ ಇರಿಸಿದ್ದಾರೆ. ಜಾಹೀರಾತನ್ನ ಕೊಟ್ಟಿಲ್ಲ, ಯಾರಿಂದಲೂ ಅರ್ಜಿ ಕರೆದಿಲ್ಲ. ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. CA ಸೈಟ್ ಹೆಸರಲ್ಲಿ ನೀಡುವಾಗ ಅರ್ಜಿಯನ್ನ ಕರಿಬೇಕು. ಎಷ್ಟು ಅರ್ಜಿ ಬಂದಿವೆ ಅನ್ನೋದು MB ಪಾಟೀಲ್ ಸ್ಪಷ್ಟನೆಯನ್ನ ಕೊಡ್ಲಿ ಅಂತ ಹೇಳಿ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಡಾ ಬಳಿಕ ಮತ್ತೊಂದು ಹೊಸ ಭೂ ಹಗರಣದ ಸದ್ದು ಇದೀಗ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಏನ್ ಹೇಳಿದ್ರು BY ವಿಜಯೇಂದ್ರ ದೆಹಲಿಯಲ್ಲಿ ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಅಂದ್ರೆ ಸ್ಪಷ್ಟತೆಯನ್ನ ಕೊಡ್ಲಿ MB ಪಾಟೀಲ್ ಅನ್ನೋದು ಅವರ ನಿಲುವಾಗಿದೆ. ಕರ್ನಾಟಕ ಕೈಗಾರಿಕಾ ಪ್ರಾದೇಶಾಭಿವೃದ್ಧಿ ಮಂಡಳಿ ನಿವೇಶವನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ನೇತೃತ್ವದ ಟ್ರಸ್ಟ್ಗೆ ಹಂಚಿಕೆ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷವು ಒಲವನ್ನ ತೋರ್ತಾ ಇದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಕೂಡ ಮಾಡಿದೆ. ಈ ಮೂಲಕ ಭೂ ಹಂಚಿಕೆ ಕುರಿತು ರಾಜ್ಯದಲ್ಲಿ ಹೊಸ ವಿವಾದ ಕೂಡ ಸೃಷ್ಟಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ BY ವಿಜಯೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ದೆಹಲಿಯಲ್ಲಿ.
ಹಾಗಾದ್ರೆ MB ಪಾಟೀಲ್ ಸ್ಪಷ್ಟತೆಯನ್ನ ಕೊಡ್ಲಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಜಮೀನು ಬಗ್ಗೆ ಮಾಹಿತಿಯನ್ನ ನೀಡಬೇಕು. ನೀವು 5 ಎಕರೆ ಜಮೀನು ಬಗ್ಗೆ ಬಹಳ ಗೌಪ್ಯವಾಗಿ ನೀವು ಕಾಪಾಡ್ಕೊಂಡು ಬರ್ತಾ ಇದ್ದೀರಿ, ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.